ತಂಡ ಮಾಡುತ್ತಿರುವ ನಮಸ್ಕಾರಗಳು. ನಾವು ಮಾಡುತ್ತಿರುವ ಪ್ರಯೋಗ ಬಹಿರುಷ್ಣಕ ಕ್ರಿಯೆಯ ಪ್ರಯೋಗ. ಮೊದಲು ಬಹಿರುಷ್ಣಕ ಕ್ರಿಯೆ ಎಂದರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣದ ಬಿಡುಗಡೆಯಾಗುತ್ತದೆಯೋ ಅದನ್ನು ಬಹಿರುಷ್ಣಕ ಕ್ರಿಯೆ ಎನ್ನುವರು. ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆಗಳು ಕ್ಯಾಲ್ಸಿಯಂ, ಸುಟ್ಟ ಸುಣ್ಣ ಮತ್ತು ಸೋಪಿಂಗ್ ಪೌಡರ್. ಕ್ಯಾಲ್ಸಿಯಂ ಮತ್ತು ವಾಷಿಂಗ್ ಪೌಡರ್ ನಲ್ಲಿ ನಡೆಯುವ ಕ್ರಿಯೆಗಳು. ಮತ್ತು ಇನ್ನೊಂದು ಉದಾಹರಣೆ ಎಂದರೆ ಉಸಿರಾಟ ಕೂಡ. ನಾವು ಉಸಿರಾಡುವುದು ಕೂಡ ಒಂದು ಬಹಿರುಷ್ಣಕ ಕ್ರಿಯೆ. ಕ್ಯಾಲ್ಸಿಯಂ ಮತ್ತು ಸಾಬೂನು ಪುಡಿ ಹೇಗೆ ಬಹಿರುಷ್ಣಕ ಕ್ರಿಯೆ ಎಂಬುದು ಈ ಪ್ರಯೋಗದ ಮೂಲಕ ತಿಳಿದುಕೊಳ್ಳೋಣ. ಈ ಪ್ರಯೋಗಕ್ಕೆ ಬೇಕಾಗುವ ಉಪಕರಣಗಳು ಸಾಬೂನು ಪುಡಿ ಮತ್ತು ಕ್ಯಾಲ್ಸಿಯಂ ಮತ್ತು ಒಂದು ಬೀಕರ ನೀರು. ಇಲ್ಲಿ ವೀಕ್ಷಿಸಬಹುದು, ನೀರಿನಲ್ಲಿ ಕ್ಯಾಲ್ಸಿಯಂ ಅನ್ನು ಹಾಕಿದಾಗ ಅದು ಗುಳಿಗಳ ಮೂಲಕ ಉಷ್ಣವನ್ನು ಬಿಡುಗಡೆ ಮಾಡುತ್ತಿದೆ. ನೀರಿನಲ್ಲಿ ಸುಟ್ಟ ಸುಣ್ಣವನ್ನು ಹಾಕಿದಾಗ ಬೊಬ್ಬೆಗಳು ಏಳುತ್ತಿದ್ದಾವೆ ಮತ್ತು ನೀರನ್ನು ಮುಟ್ಟಿದಾಗ ಬಿಸಿ ಅನುಭವವಾಗುತ್ತದೆ. ಇದರರ್ಥ ಇದರಲ್ಲಿ ಉಷ್ಣ ಬಿಡುಗಡೆಯಾಗುತ್ತಿದೆ. ಸೋಪಿನ ಪೌಡರ್ ಹಸ್ತದಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿದಾಗ ಸೋಪಿನ ಪೌಡರನ್ನು ತೇವಾಂಶ ಮಾಡಿದಾಗ ಬಿಸಿ ಅನುಭವವಾಗುತ್ತದೆ. ಇಲ್ಲಿಯೂ ಕೂಡ ಉಷ್ಣ ಬಿಡುಗಡೆಯಾಗುತ್ತಿದೆ. ಇದರರ್ಥ ಈ ಎರಡು ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆಯಾಗುತ್ತದೆ. ಇದರರ್ಥ ಇಲ್ಲಿ ಉಷ್ಣ ಬಿಡುಗಡೆಯಾಗಿ ಬಹಿರುಷ್ಣಕ ಕ್ರಿಯೆ. ಧನ್ಯವಾದಗಳು.